ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಅವಳ ಜನ್ಮ ರಹಸ್ಯ ತಿಳ್ಕೋಬೇಕು ಅಂತ ಪ್ರಯತ್ನ ಪಡ್ತಿದ್ದಾಳೆ. DNA ಟೆಸ್ಟ್ ಮಾಡಿಸಿದ್ಲು, ಇನ್ನೇನೇನೋ ಪ್ರಯತ್ನಗಳನ್ನ ಪಟ್ಲು. ಅದೆಲ್ಲ ಫೇಲ್ ಆಯ್ತಲ್ಲ ಅಂತ ಈಗ ಅವಳಿಗೆ ಅರ್ಥ ಆಗಿದೆ. ಯಾವುದೇ ಕಾರಣಕ್ಕೂ ನನ್ನನ್ನು ಬಿಟ್ಕೊಡಲ್ಲ ಅಂತ ಈಗ ಆ ತ್ರಿವಿಕ್ರಮ್ ಮೂಲಕ ಅನ್ನುನ ಪಡ್ಕೊಳ್ಳೋದಕ್ಕೆ ಪ್ಲಾನ್ ಮಾಡಿದಾಳೆ. ಅವಳಿಗೆ ಯಾವುದೇ ಕಾರಣಕ್ಕೂ ಯಾವ ಸಾಕ್ಷಿನೂ ಸಿಗ್ಬಾರ್ದು ಮಾವ. ಅನು ನನ್ನಿಂದ ದೂರ ಆಗ್ಬಾರ್ದು. ಅನು ನನ್ನಿಂದ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಮಾವ. ಈ PT ಮೇಷ್ಟ್ರು ಯಾರು? ಅವ ಎಲ್ಲಿಂದ ಬಂದ? ಯಾವ ಊರವಂದು? ಯಾವುದೂ ತಿಳ್ಕೊಳ್ದೆ ನಾನು ಅವನ ಕೆಲಸ ಕೊಟ್ಬಿಟ್ನ? ಒಂದು ವೇಳೆ ಅವನೇನಾದರೂ ಪಲ್ಲವಿ ಗಂಡ ಆಗಿರ್ಬೋದಾ? ಹಂಗೇನಾದರೂ ಆಗಿದ್ರೆ ಅನ್ನು ಯಾರು ಅಂತ ಕಂಡಿಡಿಯೋದು ಸುಲಭ ಆಗ್ತೈತಿ. ನನ್ನ ವಂಶದ ಕುಡಿ ನನಗೆ ಸಿಗ್ತೈತಿ. ಈ ವಾಡೆಗೆ ಯಜಮಾನಿ ಸಿಗ್ತಾಳೆ. ಈಗಲೇ ಪ್ರಿನ್ಸಿಪಲ್ಗೆ ಫೋನ್ ಮಾಡಿ ಆ ತ್ರಿವಿಕ್ರಮ್ ಮೂಲ ಕಂಡಿಡಿಬೇಕು. ಓಹ್, ಭೀಮಾಂಬಿಕಾ ಅವರು ಕಾಲ್ ಮಾಡ್ತಿದ್ದಾರೆ. ಗುಡ್ ಮಾರ್ನಿಂಗ್ ಅವರ, ಹೇಗಿದ್ದೀರಾ? ಅದೆಲ್ಲ ಬಿಡ, ನಮ್ಮನ್ನು ಹೇಗಿದ್ದಾಳ? ಚೆನ್ನಾಗಿದ್ದಾಳ ಅವರ. ಅದರಲ್ಲೂ PT ಮಾಸ್ಟರ್ ಬಂದ ಮೇಲೆ ಓದೋದ್ರಲ್ಲಿ, ಬರೆಯೋದ್ರಲ್ಲಿ, ಸ್ಪೋರ್ಟ್ಸ್ ಅಲ್ಲಿ ಎಲ್ಲದರಲ್ಲೂ ತುಂಬಾ ಫಾಸ್ಟ್ ಆಗಿಬಿಟ್ಟಿದ್ದಾಳೆ. ಖರೆ ಏನು? ಹ್ಞೂ ಅವರ, ಮೊನ್ನೆ ಸ್ಪೀಚ್ ಕಾಂಪಿಟೇಷನ್ ಇತ್ತು. ಅದೆಷ್ಟು ಚೆನ್ನಾಗಿ ಸ್ಪೀಚ್ ಕೊಟ್ಲು ಅಂತೀರಾ. ಹುಡುಗಿ ತುಂಬಾ ಚುರುಕಾಗ್ಬಿಟ್ಟಿದ್ದಾಳೆ. ನನಗ ಆಕಿನ ನೋಡ್ಬೇಕು ಅಂತ ಅನ್ಸ್ತೈತಿ. ಒಂದ್ಸಲ ಆಕಿನ ನಮ್ಮ ವಾಡೆ ಕಡೆ ಕಳ್ಸ್ಕೊಡ. ಅದು ಅದು ಅವರ. ಏನ್ ಅದು ಅದು ಅಂತ ಗೊಣಕತ್ತಿಯಲ್ಲ? ಅದು ಕಳಿಸ್ಬಾರ್ದು ಅಂತೇನಿಲ್ಲ ಅವರ. ಆದ್ರೆ ಅವ್ರ ಅಮ್ಮನ ಬಗ್ಗೆ ನಿಮ್ಗೆ ಗೊತ್ತಲ್ಲ ಅವರ. ಬಂದು ಇಲ್ಲೆಲ್ಲ ತುಂಬಾ ಕೂಗಾಡ್ತಾರೆ. ಎಷ್ಟು ದಿನ ಅಂತ ಕೂಗಾಡ್ತಾಳೆ? ಅವಳೆ ನನ್ನ ನಿಜವಾದ ಮೊಮ್ಮಗಳು ಅಂತ ಗೊತ್ತಾಗ್ಲಿ, ಆಗ ಅನ್ನುನ ಕರ್ಕೊಂಡು ಬಂದು ನಮ್ಮ ವಾಡೆಲ್ಲೇ ಇಟ್ಕೋತೀನಿ. ಆಮೇಲೆ ಅವಳು ಏನು ಮಾಡ್ತಾಳೆ ಅಂತ ನಾನು ನೋಡ್ತೀನಿ. ಮೊನ್ನೆ ಬೇರೆ ಅನ್ನು ಯಾರಿಗೂ ಹೇಳ್ದೆ ಕೇಳ್ದೆ PT ಮಾಸ್ಟರ್ ಮನೆಗೆ ಹೋಗ್ಬಿಟ್ಟಿದ್ಲು. ಅದು ಗೊತ್ತಾಗಿ ಅವರಮ್ಮ ಇಲ್ಲಿ ಬಂದು ತುಂಬಾ ಗಲಾಟೆ ಮಾಡಿದ್ರು. PT ಮೇಷ್ಟ್ರ ಮನೆಗ? ಯಾಕ? ಅವ್ರಿಗೇನೋ ಹುಷಾರಿರ್ಲಿಲ್ಲ, ಅದಕ್ಕೆ ನೋಡೋಕಂತ ಹೋಗಿದ್ಲು. ಆ ಹುಡುಗಿ PT ಮಾಸ್ಟರ್ ತುಂಬಾ ಹಚ್ಕೊಂಡ್ ಬಿಟ್ಟಿದ್ದಾಳವರ. ಆ PT ಮೇಷ್ಟ್ರ ಹೆಸರು ತ್ರಿವಿಕ್ರಮ್ ಅಲ್ವಾ? ಹಾ, ಹೌದು. ಹೌದು. ಹೆಂಗೆ ಆ ಮನುಷ್ಯ? ತುಂಬಾ ಒಳ್ಳೆಯವರು. ಮಕ್ಕಳಿಗೆ ಹೇಗೆ ಕಲಿಸ್ಬೇಕಂತ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಅವನಿಗೇನಾದ್ರೂ ಮದುವೆ ಆಗಿದೇನೋ? ಮಕ್ಕಳು ಮರಿ ಅದೆಲ್ಲ ಗೊತ್ತಿಲ್ಲ ಅವರ. ಯಾಕವರ, ಏನಾದ್ರೂ ತೊಂದರೆ ಆಗಿದ್ಯಾ? ಅಂಥದ್ದೇನಿಲ್ಲ, ಸುಮ್ಮನೆ ಹಾಗೆ ಕುತೂಹಲದಿಂದ ಕೇಳಿದೆ. ಬೆಳಿಗ್ಗೆ ನಾನು ಮಾತಿಗೆ ಕೇಳಿದೆ, ಆದ್ರೆ ಅವ್ರ ಮನೆಯವ್ರ ಬಗ್ಗೆ ಏನೂ ಹೇಳಿಲ್ಲ. ಒಂದು ಕೆಲಸ ಮಾಡ, ಅವನನ್ನು ಕರೆಸಿ ಸ್ವಲ್ಪ ಫೋನ್ ಕೊಡ. ನಾನು ಅವ್ನು ಕೂಡ ಮಾತಾಡ್ಬೇಕು ಅಂತ ಹೇಳ. ಆಯ್ತವರ. ಅಲ್ಲ, ಈ ಸ್ಕೂಲಲ್ಲಿ ಎಷ್ಟೊಂದು ಜನ ಟೀಚರ್ಸ್ ಇದ್ದಾರೆ. ಯಾರ ಬಗ್ಗೆನೂ ಭೀಮಾಂಬಿಕಾ ಅವರು ಇಷ್ಟೊಂದು
ಅಷ್ಟೊಂದು ವಿಚಾರಿಸಿದವ್ರೆ ಅಲ್ಲ. ಇವ್ರ ಬಗ್ಗೆ ಯಾಕೆ ವಿಚಾರಿಸ್ತಿದ್ದಾರೆ? ಓಹ್, ಮತ್ತೆ ಅವರದ್ದೇ. ಹಾ, ಅವರ ಕರ್ಸಿದೇನ ಅವನ್ನ? ಹಾ, ಕರ್ಸೋಕ್ ಹೇಳಿದೀನಿ. ಇನ್ನೇನ್ ಬರ್ತಾರವರ. ಅಯ್ಯೋ, ಇವ್ರು ಬೇರೆ ತಲೆ ಮೇಲೆ ಕೂತಿದಾರಲ್ಲಪ್ಪ. ಹಲೋ ಸೀಮಾ, ಈಗ್ಲೇ ನೀನ್ ಹೋಗಿ ತ್ರಿವಿಕ್ರಮ್ ಸರ್ನ್ನ ಇಲ್ಲಿಗೆ ಬರೋಕ್ ಹೇಳು. ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಮಾತಾಡ್ಬೇಕಂತೆ. ಸರ್, ಪ್ರಿನ್ಸಿಪಲ್ ಮೇಡಮ್ ಕರೀತಿದ್ದಾರೆ ನಿಮ್ಮನ್ನ. ಏನಂತೆ? ಮ್ಯಾನೇಜ್ಮೆಂಟ್ ಇಂದ ಯಾರೋ ಕಾಲ್ ಮಾಡಿದಾರಂತೆ. ನಿಮ್ಮ ಹತ್ರ ಅರ್ಜೆಂಟ್ ಮಾತಾಡ್ಬೇಕಂತೆ. 1-2 ನಿಮಿಷ ಬರ್ತೀನಿ. ಹಾ, ಓಕೆ ಸರ್. ಇವ್ರು ಯಾಕೆ ನನ್ನ ಹತ್ರ ಮಾತಾಡಬೇಕು? ಏನಾದರೂ ಹೊಸ ಕಂಪ್ಲೇಂಟಾ? ಮ್ಯಾಜಿಕ್ ಮಾಸ್ಟರ್ ಬನ್ನಿ, ನನಗೆ ಎಕ್ಸರ್ಸೈಸ್ ಹೇಳ್ಕೊಡಿ. ಪುಟ, ನಂಗೆ ಸ್ವಲ್ಪ ಕೆಲಸ ಇದೆ, ನೀನು ಕ್ಲಾಸ್ಗೆ ಹೋಗು, ನಾನು ಆಮೇಲೆ ಹೇಳ್ಕೊಡ್ತೀನಿ. ಇಲ್ಲ, ನಾನಿಲ್ಲ ಕಾಯ್ತೀನಿ. ನೀವು ಬಂದ್ಮೇಲೆ ನಿಮ್ ಜೊತೆನೇ ಆಟ ಆಡ್ತೀನಿ. ನೋಡು ಕಂದ, ಆಟ ಎಷ್ಟು ಮುಖ್ಯನೋ ಪಾಠನೂ ಅಷ್ಟೇ ಮುಖ್ಯ. ಆಟದ ಟೈಮಲ್ಲಿ ಆಟ ಆಡಬೇಕು, ಪಾಠದ ಟೈಮಲ್ಲಿ ಪಾಠ ಕೇಳಬೇಕು. ಈಗ ನೀನು ಕ್ಲಾಸ್ಗೆ ಹೋಗು. ಮ್ಯಾಜಿಕ್ ಮಾಸ್ಟರ್, ನನಗೆ ಪಾಠ ಬೋರು. ನಾನೇನು ಹೇಳ್ದೆ ನಿಂಗೆ? ಓಕೆ ಮ್ಯಾಜಿಕ್ ಮಾಸ್ಟರ್, ನಿಮ್ಗೋಸ್ಕರ ಪಾಠ ಕೇಳ್ತೀನಿ. ಗುಡ್ ಗರ್ಲ್. ಬಾಯ್ ಮ್ಯಾಜಿಕ್ ಮಾಸ್ಟರ್. ಬಾಯ್, ಹುಷಾರು. ಪ್ರಿನ್ಸಿಪಲ್ ಮೇಡಮ್ ಯಾಕೆ ನನ್ಗೆ ಬರಕ್ಕೆ ಹೇಳಿದ್ದು? ನನ್ನ ಮಗಳ ಗುಮ್ಮಲ್ಲಿ ಮರ್ತೇ ಹೋಗ್ಬಿಟ್ಟೆ. ಇರಿ, ಏನು ಅಂತ ಕೇಳ್ಕೊಂಬರ್ನ. ಬೇಡ ಅಂತ ಬಿಟ್ಟು ಹೋದವನ್ ಮಾವ ಅವನು. ಇವಾಗ ಹೇಗೆ ಅನು ಬೇಕು ಅಂತ ಬರ್ತಾನೆ? ಹ, ನನ್ ಭಾವನೆಗಳಿಗೆ ಬೆಲೆನೇ ಇಲ್ವಾ? ಇವಾಗ ಮೊಮ್ಮಗಳು ಅಂತ ಇಷ್ಟೊಂದು ಪ್ರೀತಿ ತೋರ್ಸೋರು ಅದೇ ಪ್ರೀತಿನ ಮಗಳ ಮೇಲೆ ತೋರಿಸಿ ಉಳಿಸ್ಕೊಂಡಿದ್ದಿದ್ರೆ ಅನುಪಮ ಬದುಕೆ ಇರ್ತಿದ್ಲಲ್ವಾ ಮಾವ? ಇವನ್ ಮನ್ಸಲ್ಲಿ ಏನಿದೆ ಅಂತ ಸತ್ಯ ಹೇಳ್ಕೊಳ್ದೆ ನನಗ್ ತಾಳಿ ಕಟ್ಟಿ ನನ್ನನ್ ಬಿಟ್ಟು ಓಡ್ ಹೋಗಿ ನನಗ್ ಮೋಸ ಮಾಡ್ಬೇಕು ಅಂತ ಇರ್ಲಿಲ್ಲ ಅಲ್ವಾ? ಎಲ್ರೂ ಅವ್ರ ಅನುಕೂಲಕ್ಕೆ ತಕ್ಕ ಹಾಗೆ ಆಟ ಆಡಿ ಇವಾಗ ನನ್ ಭಾವನೆಗಳ ಜೊತೆ ಆಟ ಆಡ್ತಿದ್ದಾರೆ ಮಾವ. ಅಳ್ಬೇಡಮ್ಮ, ಸಮಾಧಾನ ಮಾಡ್ಕೋ. ಮಾವ, ಏನಾದ್ರೂ ಅನು ನನ್ನ ಜೀವನದಿಂದ ದೂರ ಆದ್ರೆ ನಾನಂತೂ ಬದುಕಿರಲ್ಲ ಮಾವ. ಪಲ್ಲವಿ,